ಏನು ಈ ದಿನ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗೂ ಈ ಕ್ಷೇತ್ರದ ಜನತೆಯಲ್ಲಿ ಒಂದು ಹರ್ಷ ಉತ್ಸಾಹದ ಒಂದು ಚಿಲುಮೆಯ ವಾತಾವರಣ ಹೊರಹೊಮ್ತಾ ಇದೆ. ಇವತ್ತು ನಮ್ಮ ಯುವ ಮಿತ್ರರು ಹಾಗೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರೆಲ್ಲ ಸ್ವಪ್ರೇರಿತವಾಗಿ ಬಂದು ರಕ್ತದಾನವನ್ನು ನೀಡುವುದರ ಮುಖಾಂತರ ಹಾಗೂ ಅವರ ಅಂಗಾಂಗ ದಾನಗಳನ್ನು ನೀಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಯಾಕಂದರೆ ಇವಾಗ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ನೂರಾರು ಜನ ಅವರೇ ಸ್ವಪ್ರೇರಿತವಾಗಿ ಬಂದು ರಕ್ತವನ್ನು ನೀಡುವುದರ ಮುಖಾಂತರ ಇಲ್ಲಿ ಬಂದು ಈ ಒಂದು ಭಗವಂತನ ಕೃಪೆಯಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿ ಭಕ್ತ ಮಹೇಶರು ಅಷ್ಟೇ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಭಗವಂತನ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಯಲ್ಲಿ ಪಾತ್ರರಾಗಿ ಈ ಒಂದು ತಾಲೂಕಿನಲ್ಲಿ ಉತ್ತಮವಾದಂಥ ಮಳೆ ಬೆಳೆ ಆಗುವ ಮುಖಾಂತರ ಹಾಗೂ ಉತ್ತಮವಾದಂಥ ಆರೋಗ್ಯವನ್ನು ನೀಡೋದ್ರ ಮುಖಾಂತರ ಈ ತಾಲೂಕಿನ ಪ್ರತಿಯೊಂದು ಮನೆಗೆ ಆ ಭಗವಂತ ಶ್ರೀನಿವಾಸ ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಲು ಕಾರಣಕರ್ತರಾದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ಅಂಗಾಂಗ ದಾನ ಮಾಡಿದಂಥ ಎಲ್ಲ ಒಂದು ನನ್ನ ಕುಟುಂಬಸ್ಥರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಈ ಒಂದು NRR ಬ್ರಿಗೇಡ್ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸ್ತೇನೆ. ಹಾಗೂ ಸಂಜೆ ಅಷ್ಟೇ ಸಮಯ 5 ಗಂಟೆಗೆ ಸರಿಯಾಗಿ ಭಕ್ತ ಮಹೇಶರು ಯಥೇಚ್ಛವಾಗಿ ಬಂದು ಆ ಭಗವಂತನ ಕೃಪೆಯಲ್ಲಿ ಪಾತ್ರರಾಗಬೇಕಂತ ಕೇಳ್ಕೊಳ್ತೇನೆ. ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಸರ್? ಈಗಿನ ವಾತಾವರಣ ನೋಡ್ತಾ ಇದ್ದರೆ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸರಿಸುಮಾರು 5,000ಕ್ಕೂ ಹೆಚ್ಚು ಮಂದಿ ಆಗಮಿಸುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ.